ಗಡಿ ಭಾಗದ ಜಿಲ್ಲೆಯಲ್ಲಿ ಅದ್ಧೂರಿ ಉತ್ಸವಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಇದರ ನಿಮಿತ್ತ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೆಯಿತು. ಅದರಲ್ಲಿ ಮಕ್ಕಳು ಕೂಡ ಭಾಗಿಯಾಗಿ ಎಂಜಾಯ್ ಮಾಡಿದ್ದಾರೆ. ಹಾಗಾದ್ರೆ ಉತ್ಸವಕ್ಕೆ ತಯಾರಿ ಹೆಂಗಿದೆ, ಯಾವೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗಿತ್ತು, ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಸಿಲ ನಾಡು ರಾಯಚೂರು ಜಿಲ್ಲೆಯಲ್ಲಿ 2 ದಶಕಗಳ ಬಳಿಕ ರಾಯಚೂರು ಉತ್ಸವಕ್ಕೆ ಜಿಲ್ಲಾಡಳಿತ ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ರಾಯಚೂರು ಉತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು, ಇದರ ಭಾಗವಾಗಿ 2 ದಿನಗಳ ಕಾಲ ಮಕ್ಕಳ ಹಬ್ಬ ನಡೆಯುತ್ತಿದೆ. ರಾಯಚೂರು ನಗರದ ಮಹಾತ್ಮ ಗಾಂಧೀಜಿ ಜಿಲ್ಲಾ ಸ್ಟೇಡಿಯಂನಲ್ಲಿ ಎಲ್ಲಾ ತಾಲೂಕುಗಳಿಂದ 10,000ಕ್ಕೂ ಹೆಚ್ಚು ಶಾಲೆಯ ಮಕ್ಕಳು ಈ ಮಕ್ಕಳ ಹಬ್ಬದಲ್ಲಿ ಭಾಗಿಯಾಗಿದ್ದರು. ಇವತ್ತು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಮಕ್ಕಳ ಉತ್ಸವ 2 ದಿನ ನಾವು ಹಮ್ಮಿಕೊಂಡಿದ್ದೀವಿ. 2ನೇ ತಾರೀಕು ಮತ್ತು 3ನೇ ತಾರೀಕು ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳು ನಾವು ಇಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುಖ್ಯವಾಗಿ ಇವತ್ತು ನಮ್ಮ ಸ್ಟೇಜ್ ಪ್ರೋಗ್ರಾಮಲ್ಲಿ ಕುದ್ರೋಳಿ ಗಣೇಶ್ ಅವರ ಮ್ಯಾಜಿಕ್ ಶೋ ಕೇಂದ್ರ ಬಿಂದುವಾಗಿತ್ತು. ಅದ್ರ ಜೊತೆಗೆ ಒಂದು ವಿಶಿಷ್ಟವಾಗಿ ಕೋಳಿ ನೃತ್ಯವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಮತ್ತು ಮಕ್ಕಳಿಂದನೇ ಸಾಕಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಕ್ಕಳಿಗೆ ಇಲ್ಲಿ ಪ್ರದರ್ಶನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಇನ್ನು ಪರಿಸರದಲ್ಲಿನ ವಿವಿಧ ಕೀಟಗಳು ಹೇಗಿರಲಿವೆ ಎಂಬ ಚಿತ್ರದ ಪ್ರಾತ್ಯಕ್ಷಿಕೆಯನ್ನು ಪ್ರದರ್ಶನ ಮಾಡಲಾಗಿತ್ತು. ಮಕ್ಕಳು ಹೊಸ ಕೀಟ ಲೋಕವನ್ನ ನೋಡಿ ಸಂಭ್ರಮಿಸಿದರು. ಈ ಎಲ್ಲಾ ಕೀಟಗಳು ಮೈಸೂರಿನಿಂದ ತರಲಾಗಿದ್ದು ಮಕ್ಕಳ ಕಣ್ಮನ ತಣಿದವು. ಮೈಸೂರಿನಿಂದ ಬಂದಿರುವ ರೋಬೋಟಿಕ್, ಜೇರುಂಡೆ, ಜಿಡ್ಡಾಗಳು, ಜೇನುಹುಳುಗಳು, ಮಿಡತೆ, ದುಂಬಿಗಳು ಚಲನವಲನಗಳ ಮೂಲಕ ಗಮನ ಸೆಳೆದವು. ರಾಯಚೂರು ಉತ್ಸವಕ್ಕೆ ಬಂದಿದ್ದೀವಿ. ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸ್ಪೆಷಲ್ ಅನ್ನಕ್ಕೆ ಎಲ್ಲ ರೋಬೋಟಿಕ್ ಉತ್ಸವ ಮತ್ತು ನಮ್ಮ ಡ್ಯಾನ್ಸ್ ಇತ್ತು. ಎಲ್ಲ ನ್ಯೂ ಎಕ್ಸ್ಪೀರಿಯೆನ್ಸ್ ಇದೆ. ಇಲ್ಲೆಲ್ಲ ನಮಗೆ ಬೇರೆ ಟೈಪ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತಾ. ಸ್ಕೂಲಲ್ಲಿ ನೋಡಲಾರದು, ಕಲೀಲಾರದು ಇಲ್ಲಿ ಎಲ್ಲ ಹೇಳ್ಕೊಡ್ತಿದ್ದಾರೆ. ನ್ಯೂ ಎಕ್ಸ್ಪೀರಿಯೆನ್ಸ್ ಸಿಗುತ್ತಾ. ಒಟ್ಟಾರೆ ಮಕ್ಕಳ ಹಬ್ಬದಲ್ಲಿ ಕುದ್ರೋಳಿ ಗಣೇಶ ಅವರ ಜಾದೂ ಪ್ರದರ್ಶನ, ಕೋಳಿ ನೃತ್ಯ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ ಮಕ್ಕಳು ಫುಲ್ ಎಂಜಾಯ್ ಮಾಡಿದರು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.